ಗಿಲ್ಲಿಯವರ ಇವಾಗ ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೆ ಅದು ಎಲ್ರಿಗೂ ಆಫರ್ಸ್ ಬರೋದೊಂದು ಕಾಮನ್. ಬಟ್ ನಿಮ್ಗೆ ಇವಾಗ ಬಂದಿರೋ ಪಾಪ್ಯುಲಾರಿಟಿಗೆ ಏನೆಲ್ಲ ಆಫರ್ಸ್ ಬಂದಿದೆ ಅಂಡ್ ನೆಕ್ಸ್ಟ್ ಗಿಲ್ಲಿಯವ್ರು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ? ಅದೇ ಮೇಡಮ್, ಸಿನಿಮಾಗಳು ಇದು ಸುಮಾರು ಬರ್ತವೆ ಮೇಡಮ್, ಅಡ್ವರ್ಟೈಸ್ಮೆಂಟ್ ಇದು ಅದೆಲ್ಲ ಸುಮಾರು ಬರ್ತವೆ ಮೇಡಮ್. ಅದು ಅದೇ ಈಗ ಅದೆಲ್ಲ ಒಂದೇ ಸತಿ ಬಂದ್ಬಿಟ್ಟಾಗ ಅಲ್ಲೇ ಅಲ್ಲಿಂದನೆಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು. ಅದೇ ಚಾಲೆಂಜು. ಏನು ಮಾಡೋದು ನೆಕ್ಸ್ಟ್, ಏನು ಮಾಡಬೇಕು ಅನ್ನೋದೇ ಈಗ ದುಡುಕಿ ಏನು ನಿರ್ಧಾರ ತಗೋಬೇಕಲ್ಲ, ಎಲ್ಲಿ ಎಡಗ್ಬಿಟ್ಟನೋ, ಎಲ್ಲಿ ಇದೆಲ್ಲ ತಿರ್ಗಾ ಜನಗಳ ಪ್ರೀತಿ ಇಷ್ಟೆಲ್ಲ ಇದು ಮಾಡಿ ತಿರ್ಗಾ ಎಲ್ಲ ಅದು ಕಳ್ಕೊಬಿಟ್ಟನೋ ಅನ್ನೋದು ಯಾವಾಗಲೂ ಅದು. ಅದಕ್ಕೆ ನಿದ್ದೆ ಮಲ್ಕೋಬೇಕಂದ್ರೂ ಕೆಲವೊಂದು ಟೈಮ್ ನಿದ್ದೆ ಬರೋದಿಲ್ಲ. 2 ಅವರ್ 3 ಅವರ್ ನಿದ್ದೆ ಬರ್ತದೆ. ಏನಾಗ್ಬಿಡ್ತದೋ ಏನೋ. ಈಗ ಹಿಂಗೆ ನಿಮ್ಮ ಜೊತೆ ಹಿಂಗೆ ಮಾತಾಡಿರ್ತೀನಿ, ಒಂದು ಇಂಟರ್ವ್ಯೂ ಆಗಿರ್ತದೆ, ಅಯ್ಯೋ ಏನು ಮಾತಾಡೋದು ಏನೋ, ಮಾತಿನ ಬರದಲ್ಲಿ ಏನಾಗ್ಬಿಟ್ಟದೋ ಏನೋ, ಅದು ಹೆಂಗೆ ಕಾಣಿಸ್ಬಿಟ್ಟದೋ ಏನೋ, ಬರೀ ಇದೇ ಯೋಚನೆ ಇರ್ತದೆ. ಅಂದರೆ ಅದು ಅದನ್ನ ಯಾವಾಗಲೂ ಮೈಂಡಲ್ಲಿ ಇರ್ತದೆ ನೋಡಿ. ಅದು ನಾನೇನು ಈಗ ನಾನು ಅದನ್ನೇ ಮೇಡಮ್ ಅವಾಗಿಂದ ಹೇಳ್ತಿರೋದು. ನನಗೇನು ಎಕ್ಸ್ಪೀರಿಯೆನ್ಸು ಈಗ ಅದನ್ನ ತಗೊಂಡೋಗಿ ಒಂದು ಆ ಸ್ಟಾರ್ಡಮ್ಮು ಇದೆಲ್ಲ ಹಂಗೆ ಬಂದು ಒಂದು ಎಕ್ಸ್ಪೀರಿಯೆನ್ಸ್ ಇರೋದನ್ನ ಹ್ಯಾಂಡ್ಲ್ ಮಾಡ್ತಾರೆ ಮೇಡಮ್. ನಾನು ಇನ್ನೂ 26, 27, 28 ಇದೆಲ್ಲ ಹಿಂಗೆ ಬಂದ್ಬಿಟ್ಟು 28 ವರ್ಷ 27 ವರ್ಷ ಅಂದರೆ ಎಲ್ಲ ಹಿಂಗೆ ಬಂದ್ಬಿಟ್ಟಾಗ ಅದು ಹೆಂಗೆ ಹ್ಯಾಂಡ್ಲ್ ಮಾಡೋದು, ಅದು ಹೆಂಗೆ ನಿಭಾಯಿಸೋದು ಅನ್ನೋದು ಸಿಕ್ಕಾಪಟ್ಟೆ ಇದಾಗ್ಬಿಡ್ತದೆ. ನಿಭಾಯಿಸೋದು ಅಂದರೆ ಅದು ಎಲ್ಲಿ ಅವರು ನನ್ನ ಏನು ಇಷ್ಟಪಟ್ಟವ್ರು ನಾನು ಹೆಂಗೆ ನೋಡೋರೆ ಅದನ್ನ ಕಳ್ಕೋಬಾರ್ದು, ಆ ಪ್ರೀತಿ ಏನು ತೋರಿಸೋರು ಅದನ್ನ ಕಳ್ಕೋಬಾರ್ದು ಅನ್ನೋದು ಯಾವಾಗಲೂ ಕಾಡ್ತಾ ಇರ್ತದೆ.